ಹ್ಯಾಪಿ ಜರ್ನಿ. ಓಕೆ. ಕಣ್ಮುಚ್ಚಿ. ನಂದಲ್ಲೇ ನಿಂದು ಕಣ್ಮುಚ್ಚಪ್ಪ. ಹೇಳ್ತಾನೆ ನಿಮ್ದು ಅಂತ. ಸಬ್ಬಿ ಮಲ್ಡು ಗಳ್ಳಿ ಅದೇನೆ ಕದಂಬಲ ಮಾಲಾಚೆ ಸಾಕಾಸಿ ಸಾಕಾಬು ಜಮೀರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ. ಕಣ್ಮುಚ್ಚಿ. ನೀನೇನ್ ಬೇರೆ ಜನ್ಮಕ್ ಕಲಿಸ್ತಾ ಇದೆಯೋ ಮುಖ ಮುಚ್ಚ ಮಾಡ್ತಾ ಇದೆಯೋ ಏನ್ ಮಾಡ್ತಾ ಇಲ್ಲ ಕಣ್ಮುಚ್ಚಿ. ಹಾಗೆ ಹಿಂದಕ್ಕೆ ಹೋಗಿ. ಹಿಂಗ್ ಹೋಗೋದು? ಕಾಲು ನನ್ ಬಟ್ಟೆ. ಏಯ್ ಮುದ್ದೇಶ ಏನೋ ಮಾಡ್ತೀಯ ಈಗ ನೀನು? ಹಾಗೆ ಹಿಂದಕ್ಕೆ ಹೋಗಿ ಅಂದ್ರಲ್ಲಪ್ಪ. ನೀನು ಮಕ ಕೂತಲ್ಲಿ ಬಾಲಿ. ಅವ್ನು ಹೇಳಿದ್ದು ಪೂರ್ವ ಜನ್ಮಕ್ಕೆ ಹೋಗಿ ಅಂತ ಚೇರ್ಕೊಂಡ್ ಬಂದ ಇಲ್ಲಿ. ಹೇಳ್ತಾರೆ ಎಂಟ್ತಾರೆ ಇವ್ನಿಗೆ. ಹಾಗೆ ಹಿಂದಕ್ಕೆ ಹೋಗಿ ಕಣ್ಮುಚ್ಚಿ. ಅಯ್ಯ ಎಂತದು ಆಗ್ತಾ ಇಲ್ಲ. ಯಾಮ್ ನಿದ್ದೆ ಹೋಗಿ. ಎಲ್ಲಿ ಹೋಗೋದು? ಹಿಂದಕ್ಕೆ ಹೋಗಿ. ಏನು ನಿದ್ದೆ ಬತ್ತಲ್ಲ ಕ್ಷಮಿಕಂದಿರಪ್ಪ ನೀನು. ಗುರುಗಳೇ ಏನ್ ಮೂರ್ಛೆ ನೋಯ್ತಲ್ಲ ಅವರು. ಒಂದ್ ಒಳ್ಳೆ ಟೆಕ್ನಿಕ್ ಇದೆ ಇರೇ. ಇವಾಗ ಹೆಂಗೆ ನಿದ್ದೆಗೆ ಹೋಗಲ್ಲ ನೋಡ್ತೀನಿ. ರೆಡಿನಾ? ಏನಿದು? ಗುರುಗಳೇ ಏನಪ್ಪ ಮಾಡಿದೆ? ಮೂರ್ಛೆ ಹೋಗ್ಬಿಟ್ರಲ್ಲಪ್ಪ. ಪವರ್ ಇಲ್ಲಿದೆ. ಅಯ್ಯಪ್ಪ ನೀನ್ ಪವರ್ ಮುಚ್ಚಪ್ಪ ನೀನು. ಮುದ್ದೇಶ ವರು ಮುದ್ದೇಶ. ಏ ಮುತ್ತು ಮುತ್ತು ಬೇಗ ಬಾರೋ. ಬಂದೆ. ತುಜಾ ಹೆಂಗೆ ಹೆಂಗೆ ನನ್ನ ತಟಪ್ಪು ರಾಜನ್ ತರ ಕಾಣಿಸ್ತಾ ಇದ್ದೀನಲ್ಲ. ಟೈಮ್ ಇಲ್ಲ ಕಣ, ಎದ್ದು ಬಿಡ್ತಾರ ಕಣ. ಮಾತ್ರ ಹಾಕೊಳ್ಳು ನೀನ್. ತುಜಾ ತಪ್ಪು ತುಪ್ಪು ಅಂತೆಲ್ಲ ಹೇಳ್ಬಾರ. ಹಾಕೋ 2 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕಿದ್ದಾರೆ. ಒಂದ್ ನಿಮಿಷ. ಹಾ ಓಕೆನಾ? ತುಜಾ ಹೇಳು ಅಪ್ಪ. ಹಿಂಗೆ ಇನ್ಸ್ಟೆಂಟ್ ನೋಡ 2 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕಾಗಿದೆ. ಇನ್ 2 ಲಕ್ಷ ರೂಪಾಯಿ ವಸೂಲಿ ಆದ್ರೆ ಮುಗೀತು. ಡೋಂಟ್ ವರಿ ಮಾಡ್ಕೋಬೇಡ. ಸೃಜಾ 3.5 ಲಕ್ಷ ತಾನೇ ಬರ್ಬೇಕಾಗಿರೋದು. ಈಗ 4 ಲಕ್ಷ ಯಾಕೆ ಕಲೆಕ್ಟ್ ಮಾಡ್ತಾ ಇದ್ಯಾ? ಅಪ್ಪ ಇಷ್ಟೆಲ್ಲ ಪ್ಲಾನ್ ಮಾಡಿರೋದಕ್ಕೆ ಸುಮ್ಮನೆ ಬಿಟ್ಬಿಡ್ತಾರ? ನಂಗೆ ಅಟ್ಲೀಸ್ಟ್ ಒಂದು 50,000 ಬೇಡವಾ? ಯಾರು ಎಷ್ಟಾದ್ರೂ ಮಾಡ್ಕೊಳ್ರಪ್ಪ. ನನ್ಗೆ ಈ ಗೆಟಪ್ ಬಾಡ್ಗೆ ಆಮೇಲೆ ಜೊತೆಗೆ ಬಿರಿಯಾನಿ ಕಾಸು ಕೊಟ್ಬಿಟ್ರೆ ಸಾಕು. ಈ ಕೆಲಸ ಸಲೀಸ ಮುಗಿಸ್ಬಿಡ್ತೀನಿ. ಅದೆಲ್ಲ ಆಮೇಲೆ ಮಾಡೋಣ. ಸ್ವಲ್ಪ ಸುಂದರಪ್ಪ ಇವಾಗ ರೆಡಿನಾ? ಇವಾಗ ನಾವೆಲ್ಲ ಒಂದ್ ಸ್ವಲ್ಪ ಪ್ರಿಪೇರ್ ಆಗ್ಬೇಕು. ಇವ್ರನ್ನ ಪೂರ್ವ ಜನ್ಮಕ್ಕೆ ಹೋಗಿದ್ದಾರೆ ಅಂತ ಒಂದ್ ಸ್ವಲ್ಪ ಬಿಲೀವ್ ಮಾಡೋ ತರ ಮಾಡ್ಬೇಕು. ಓಕೆ ಓಕೆನಾ? ರೆಡಿನಾ? ಬನ್ನಿ ಬನ್ನಿ ಎಲ್ಲ ಬನ್ನಿ. ಬರ್ರಪ್ಪ ನೀವು ಬರ್ರು. ಬನ್ನಿ 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 ಬನ್ನಿ. ಅಪ್ಪ ಬರ್ಕಮಲ್ಲಿ ಇವ್ರನ್ನೇನೋ ಮಲಗಿಸ್ಬಿಟ್ಟೆ. ಇವಾಗ ಎಪ್ಸೋದ್ ಹೆಂಗೆ ಎಬ್ಬಿಸ್ತೀಯಾ? ಅದಕ್ಕೂ ಒಂದು ಟೆಕ್ನಿಕ್ ಇಟ್ಟಿದ್ದೀನಿ ಸರ್. ಸಬ್ಬಿ ಮಲ್ಡುಗಳ್ಳಿ ಅದೇನ ಕದಂಬಲು ಮಾಲಾಚೆ ಸಾಕಾಸೆ ಸಾಕಾಬೋ ಜಮೇರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ. ಯಾಕೋ ಮೈಕೈ ಎಲ್ಲ ಸಿಕ್ಕಾಬಿಟ್ಟೆ ನೋಯ್ತದೆ ಕಣಪ್ಪ. ಅಕ್ಕ ನೀನೇನ್ ಇಲ್ಲಿ? ಅಯ್ಯ ಮುದ್ದೇಶ ಏನು? ಯಾಕ ಇದೇನೆ ನೀನ್ ಹಿಂಗೆ ಇಲ್ಲಿ ಒಳ್ಳೆ ಹಿಂಗ್ ಕೂತ್ಕೊಂಡಿದೀಯ? ಕಿರೀಟ ಎಲ್ಲ ಬಂದ್ಬಿಟ್ಟದ. ಹೌದು ಕಣೋ. ಹೌದು ಮಲ್ಕೊಂಡಿದ್ವಲ್ಲ. ಎಲ್ಲೋ ಆ ಪೂರ್ವ ಜನ್ಮದ ಗುರುಗಳು. ಯಾರು ಎಲ್ಲೂ ಕಾಣಿಸ್ತಾನಿಲ್ಲ. ಎಲ್ಗೋದ್ರಪ್ಪ ಇವ್ರು? ಗುರುಗಳೇ ಏನು ಇದು? ಓಹೋ, ರಾಜ್ಕುಮಾರಿ ವರಲಕ್ಷ್ಮಿ ದೇವಿ ಅವರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ರಾಜ್ಕುಮಾರಿನಾ? ನೀವು ಕಮಲ್ ಅಲ್ವಾ? ಅಲ್ಲಿ ಕೂತಿದ್ದವ್ರಲ್ವಾ? ರಾಜ್ಕುಮಾರಿ ಅವರೇ ನಮಸ್ಕಾರ. ಜಡ ಕಮಲ ನಿನಗೇನೆ ಆಗೈತೆ? ನಾನ್ ರಾಜ್ಕುಮಾರಿನಾ? ಹೌದು ಹೌದು. ಏನ್ ಮಾತಾಡ್ತಾ ಇದೀಯ ನೀನು? ಹೆಂಗ್ ನಮಸ್ಕಾರಗಳು. ಆ ಸ್ಥಾನದಲ್ಲಿ ಅಟಕಾಯಿಸಿಕೊಂಡು ಪವಡಿಸುತ್ತಿರುವ ಯುವರಾಜ ಮುದ್ದೇಶ ಮಣಿಗಳಿಗೆ ನಮಸ್ಕಾರಗಳು.
ಯುವರಾಜ ಉದ್ದೇಶಮಣಿನ ನಮ್ಮ ಉದ್ದೇಶ ಯುವರಾಜನ. ಹೌದು. ಅಯ್ಯಪ್ಪ ಏನ್ ಹೇಳ್ತಾಳೆ ಅಮ್ಮ? ಏನದು? ಇಲ್ಲಿ ನೋಡಿ ಎಲ್ಲರೂ. ಏನೋ ಇದು, ಏನು ಗೊತ್ತಾಗ್ತಾನೆ ಇಲ್ವಲ್ಲೋ. ಇಲ್ಲಿ ಏನ್ ನೋಡಿತಾ ಐತೆ ಒಂದು ಗೊತ್ತಾಯ್ತಾ ಇಲ್ಲ ಕಣಕ. ಇದಿಲ್ಲ ಸಾ ಮುದ್ದೇಶ ರಾಜ್ಕುಮಾರ್ ಅವರೇ, ಹೇಗಿದ್ದೀರಿ? ರಾಜ್ಕುಮಾರ್ ನಾನು. ರಾಜ್ಕುಮಾರ್ ಮುದ್ದೇಶನವರೇ, ನಾನು ರಾಜ್ಕುಮಾರ. ಮತ್ತೆ ನೀವು ಮುಂಡೆ ಮುಂಡೆ ಹಂಗೆ ಕೂತಿದ್ದೀರಿ ಅದ್ಯಾಕ್ ಸಾ? ನೀವ್ ಹಾಕಳಕ್ಕಿಲ್ವೇ? ಕ್ಷಮಿಸಿ ರಾಜ್ಕುಮಾರ್ ಅವರೇ. ಅಯ್ಯೋ, ಏನೋ ಇದು. ಆಹಾ ಆಹಾ ಎಂತ ಸುಂದರವಾದಂತ ನಗರ. ಆಹಾ ಆಹಾ ಅದ್ಭುತ ಅದ್ಭುತ. ಓ ನಮಸ್ಕಾರ ನಮಸ್ಕಾರ. ನಾನು ಪಕ್ಕದ ರಾಜ್ಯದ ಪ್ರವಾಸಿಗ, ಉತ್ತರ ಭಾರತದ ಗೊರಗುಂಟೆಪಾಳ್ಯ ಸಂಸ್ಥಾನದಿಂದ ಬಂದಿದ್ದೇನೆ. ನಮಸ್ಕಾರ ನಮಸ್ಕಾರ. ಈ ಊರಿನಲ್ಲಿ ತಂಗಲು ವ್ಯವಸ್ಥೆ ಇದೆಯೇ? ಬಾವಾ ನೆನ್ನೆ ಉಳ್ದಿದ್ ತಂಗಳ ನೀನೇ ನನಗೆ ಹಾಕ್ಬಿಟ್ಟು ತಿನ್ಕೊಂಡ್ ಬಿದ್ದೀನಿ ನಾನು. ಇವತ್ತು ಇನ್ನೇನ್ ತಂಗಳು ಗೊತ್ತಾಗ ನಿನ್ಗೆ ಏನ್ ಮಾತಾಡ್ತಾ ಇದೀವ ನಿಮ್ಮ? ಬರೋ ಇಲ್ಲಿ. ಅಲ್ಲ ಕಣೋ, ಅದ್ ಪಕ್ಕದ ರಾಜ್ಯ ಅಂತೆಲ್ಲ ಏನೇನೋ ಮಾತಾಡ್ತಿದ್ದಿಲ್ಲ ಸೃಜಾ. ಏನೋ ಆಗಿದೆ, ಏನೋ ಸೃಜಾ ಇದು? ಸೃಜಾ? ಯಾರದು ಸೃಜಾ? ನಾನು ಕಿಂಕಿಣಿ ಶರ್ಮಾ. ಹಾ. ನಾನು ಉತ್ತರ ಭಾರತದ ಗೊರಗುಂಟೆಪಾಳ್ಯ ಸಂಸ್ಥಾನದ ರಾಜನ ಪುತ್ರ. ಓ, ಉದ್ದೇಶ ಗೊತ್ತಾಯ್ತು ಕಣೋ. ಏನು? ನಾವಿಬ್ರು ಪೂರ್ವ ಜನ್ಮಕ್ ಬಂದಿದೀವಿ, ಹಿಂದಿನ ಜನ್ಮಕ್ಕೆ. ಓ ಕನಕ, ಓ ಹಂಗಾರ ನಾವು ಹೋದ್ ಜನ್ಮದಲ್ಲಿ ರಾಜರಾಗಿದ್ವು. ರಾಜ್ಕುಮಾರ ಮುದ್ದೇಶನವರಿಗೆ ಆದ್ರೆ ಯಾಕ ಈ ಒಯ್ಯ ಕಿಂಕಣಿ ಶರ್ಮಾ ನಮ್ ಬಾವುನ್ ತರನೇ ಅವನಲ್ಲ ಹೆಂಗೆ? ನೋಡಿ ಮಹಾರಾಜರೇ, ನೀವು ನನ್ನನ್ನ ಭಾವ ಗೀವ ಅಂತ ಎಲ್ಲ ಕರೆದ್ರೆ ಭಾವನೆಗಳೇ ಮೂಡದಂತೆ ಒಡೆಯಬಾರದ ಜಾಗಕ್ಕೆ ಹೊಡೆದು ಬಿಡುತ್ತೇನೆ. ಹಲೋ, ಎಕ್ಸ್ಕ್ಯೂಸ್ ಮೀ. ನಾನು ರಾಜಕುಮಾರಿ ವರಲಕ್ಷ್ಮಿ. ಇವನು ನನ್ನ ತಮ್ಮ ರಾಜಕುಮಾರ ಮುದ್ದೇಶ. ನಮಸ್ಕಾರ ನಮಸ್ಕಾರ. ಮಾತನಾಡುವಾಗ ಎಚ್ಚರವಿರಲಿ. ಓಹೋ, ಯುವರಾಜ ಯುವರಾಣಿ ಇಲ್ಲೇ ಇದಾರೆ. ಬನ್ನಿ 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 ಬನ್ನಿ. ಹೇಳ್ತಾ ಇದ್ರಲ್ಲ ಯುವರಾಜ ಯುವರಾಣಿ ಇಲ್ಲೇ ಇದ್ದಾರೆ. ರಾಜ್ಕುಮಾರಿ, ಯುವರಾಜರೇ, ನಿಮ್ಮನ್ನ ಅರಮನೆಯಲ್ಲಿ ನೋಡಿ ಸಂತೋಷ ಪಡ್ತಾ ಇದ್ವಿ. ಈಗ ಬೀದಿಗೆ ಬಂದ್ಬಿಟ್ಟಿದ್ದೀರಾ, ರಾಜ ಬೀದಿಗೆ ಬಂದಿದ್ದೀರಾ. ದಯವಿಟ್ಟು ನಿಮ್ಮ ಆಟೋಗ್ರಾಫ್ ಪ್ಲೀಸ್. ಶೂ ಬೇಡ, ಆಟೋಗ್ರಾಫ್ ಬೇಕು. ಅದೇ ಹಸ್ತಾಕ್ಷರ. ಒಂದ್ ನಿಮಿಷ. ಕಮ್ ಆನ್. ಏನು ಇದು ಮುದ್ದೇಶ? ಇದೇನಪ್ಪ ಇದು ಪುಕ್ಕ ಕೊಟ್ಟಿಯ? ಇದ್ರಲ್ಲೇ ಬರೆಯೋದು ನಾವು. ಅದ್ರನ್ನೇ ಬರುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಯಾವ ಕಾಲದಲ್ಲಿ ಇದ್ದೀರಾ ನೀವು? ಹಸ್ತಾಕ್ಷರ ಕೇಳ್ತಿದ್ದೀರಾ? ಸೆಲ್ಫಿ ಕೇಳ್ಬೇಕು. ಏನು ಇದು ಹಳೆ ಕನಕ ಮರ್ತೋಗ್ಬಿಟ್ಟ ನೀನು. ಮೊಬೈಲ್ ಎಲ್ಲಿ ಇರ್ತದ ಇಲ್ಲಿ? ನೀನ್ ಒಳ್ಳೆ ಸೆಲ್ಫಿ ಬೇರೆ ಕೇಳ್ತೀಯ. ಓಕೆ ಓಕೆ. ಹಾ ಹೇಳಿ ಮಹಾರಾಣಿ. ಹಾ, ಭೋಜನಕ್ಕೆ ಬರುತ್ತೇನೆ. ಪಿಜ್ಜಾ ಆರ್ಡರ್ ಮಾಡುತ್ತಿದ್ದೀರಿ? ಮಾಡಿ. ಓಕೆ, ಆಗಬಹುದು. ಕಿಂಕಿಣಿ ಶರ್ಮಾ, ಏನೇ ಇದು? ಈಗಿನ ಕಾಲದಲ್ಲಿ ಅಂತ ಹೇಳ್ತೀರ ನೀನು? ಈ ಜನ್ಮದಲ್ಲಿ ಮೊಬೈಲ್ ಎಲ್ಲಿಂದ ಬಂತು ನಿನಗೆ? ಮೊಬೈಲೇ? ಹಾಗಂದರೆ ಏನು? ಅದೇ ಮಾತಾಡ್ತಿಲ್ಲ. ಅದೇ. ಅಯ್ಯೋ, ಇದನ್ನ ಮೊಬೈಲ್ ಅಂತ ಕರೆಯೋದಿಲ್ಲ, ಇದು ಜಂಗಮವಾಣಿ. ಅಕ್ಕ, ಅದು ಮೊಬೈಲ್ ಅಲ್ಲ ಕನಕ, ಜಂಗಲ್ ವಾಣಿ ಅಂತ. ಅದು ಜಂಗಮವಾಣಿ. ಮೊಬೈಲ್ಗೆ ಕನ್ನಡದಲ್ಲಿ ಜಂಗಮವಾಣಿ ಅಂತ ಹೇಳ್ತಾರೆ. ಹಂಗ? ಮೊಬೈಲ್ಗೆ ಕನ್ನಡದಲ್ಲಿ ಜಂಗಮವಾಣಿ ಅಂತ ಅಂದಾರಲ್ಲ. ನಾನು ಜಂಗಮವಾಣಿ ಅಂತೇನೆ. ಇಲ್ಲ, ನಾನು ಹೇಳಿದ್ದು ಇವಳೇ ವೀಣಾಪಾಣಿ ಅಂತ. ಅದು ಇವಳೇ ವೀಣಾಪಾಣಿ ಅಂತ ಕನಕ. ಅಯ್ಯೋ, ವೀಣಾಪಾಣಿ ಕಲರ್ ಸೂಪರ್ ಅಲ್ಲಿ ಬರ್ತಾ ಇರೋ ಸೀರಿಯಲ್. ಅದು ಸೀರಿಯಲ್ ಅಂತ ಕಣಯ್ಯ. ಸೀರಿಯಲ್ಲು? ಹಾಗೆಂದರೇನು? ಯಾಕ ಅವ್ರಿಗೆ ಸೀರಿಯಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಕನಕ. ಪಾಪ ಕರೆಕ್ಟ್ ಈ ಜನ್ಮ ಇದೆ, ನಿಜ ಅದು. ಒಂದೇ ಒಂದ್ಸತಿ ನಿಮ್ ಕಿವಿಲಿರೋ ಗುಗ್ಗೆನೆ ಇಂಕ್ ಅನ್ಕೊಂಬಿಡಿ, ಹಾಕ್ಬಿಡಿ ಹಸ್ತಾಕ್ಷರ. ಇದಿಲ್ಲ ಅದಕ್ಕೆ ಕಿವಿಲ್ಗೆ ಹಾಕೋತಾ ಇದ್ರಲ್ಲ, ಅದೇ ಇಂಕು. ಕೆಳಗೆ ಹಾಕಿ ನಮ್ಗೆ ಏನ್ ಬೇಕೋ ಬರ್ಕೋತೀವಿ. ಅಂದ್ರೆ ಹಸ್ತಾಕ್ಷರ. ನೋಡಕ್ಕ ಇವರಾಣಿ, ಈ ಜನ್ಮದಲ್ಲಿ ನಾವು ಹೆಂಗ್ ಬದುಕಿದೀವಿ ನೋಡೆ ಅಕ್ಕ. ರಾಜರು ನಾವು. ಅದೇ ಮುಂದಿನ ಜನ್ಮದಲ್ಲಿ ನಾವು ನಾಯಿ ತರ ಆಗೋಗ್ಬಿಟ್ಟು ಅಕ್ಕ. ಮಕ್ಕಳೇ, ಗುರುಗಳು ವಾಯ್ಸ್ ಅಲ್ವಾ? ಯಾವ ಗುರುಗಳು? ಅದು ಬಾವಾ
ಬಾವ ಭಾವ ಅಲ್ಲಪ್ಪ, ನೀನು ಮುಂದಿನ ಜನ್ಮದಲ್ಲಿ ನಮ್ಮ ಭಾವ ಆಗಿದೆ. ಎಲ್ಲ ಗೊತ್ತದ ನಿಂಗೆ, ನೀವು ಸುಮ್ಕಿರು. ಗುರುಗಳೇ ಕೇಳಿಸ್ತಾ ಐತೆ, ಹೇಳಿ ಎಲ್ಲಿದ್ದೀರಾ? ಇದು ನನ್ನ ಅಶರೀರವಾಣಿ. ಅಶ್ವರಿ ಅಯ್ಯೋ ಗುರುಗಳೇ, ಇನ್ನು ಎದುರುಗಡೆ ಇದ್ದಾಗ್ಲೇ ನಿನ್ ಶರೀರ ನಮ್ಗೆ ಕಾಣಕ್ಕೆಲ್ಲ ಇಟ್ಟದ ಇದೆಯೇ, ಇನ್ನು ಶರೀರವಾಣಿ ಅಂತಲ್ಲ ಎಲ್ಲ ನಿಂಕ ಮಾತಾಡೋದು ಹೆಂಗಪ್ಪ ಕಾಣಿ? ಟೆಲಿಪತಿನಲ್ಲಿ ಮಾತಾಡ್ತಾ ಇದ್ದೀನಿ ಕಂದ. ಹಾ ಹಾ ಈಗ ನೀವು ನಿಮ್ಮ ಸಾವನ್ನು ಎದುರುಗಡೆ ನೋಡ್ತೀರಾ. ಸರಿಯಾದ ಸಮಯದಲ್ಲಿ ಸತ್ರೆ ಮತ್ತೆ ಹೊಸ ಜನ್ಮದಲ್ಲಿ ಹುಟ್ತೀರಾ. ಈಗ ಬಂತು ನಿಮ್ಮ ಮುದ್ದೇಶಮಣಿ ಯುವರಾಜ, ನಿನ್ನನ್ನು ಯಲಹಂಕದಿಂದ ಎಲ್ಚೇನಹಳ್ಳಿಯವರೆಗೂ ಹುಡುಕಿ ಬಂದಿದ್ದೇನೆ. ತುಕಾಲಿ ನನ್ನ ಮಗನೇ, ನೀನ್ ಇಲ್ಲಿದ್ಯಾ? ಅಯ್ಯೋ ಅಯ್ಯೋ, ಪಕ್ಕದ ರಾಜ್ಯದ ರಾಜ ದಾಳಿ ಮಾಡಿದ್ದಾನೆ. ಕಾಪಾಡಿ ಕಾಪಾಡಿ ಯುವರಾಜ, ಕಾಪಾಡಿ ಕಾಪಾಡಿ ಕಾಪಾಡಿ. ಹಲೋ, ಯಾರಪ್ಪ ನೀನು? ನಾನು ಹಾ. ಆಯ್ತು ಹೊಕ್ಕಳಿ ರಾಜ್ಯದ ಮಹಾರಾಜ. ಆಯ್ತು ಉಳ್ಕೊಳ್ಳಿ. ಆಯ್ತು ಹೊಕ್ಕಳಿ ರಾಜ್ಯದ ಮಹಾರಾಜ. ಚೆನ್ನಾಗಿದೆ ಹೆಸರು. ಈ ಮುದ್ದೇಶ ಹಾ ನನ್ನ ತಂಗಿಯನ್ನ ನಂಬಿಸಿ ಅವಳೊಂದಿಗೆ ಚಕ್ಕೆಂದಾಡಿ ಅವಳಿಗೆ 3 months ಮಾಡಿದ್ದಾನೆ. ಯುವರಾಜ್ರೆ, ಕತ್ತಿ ತಗೊಂಡು ತಿವಿಯಕ್ ಬಂದವನೆ, ನೀವು ಕುಣಿತಾ ಇದ್ರಲ್ಲ ಯಾಕೆ? ಅಪ್ಪ, ಈ ಜನ್ಮದಲ್ಲಾದ್ರೂ ನನಗೆ ಫಸ್ಟ್ ನೈಟ್ ಆಗೈತಲ್ಲ ಅಂತ ಸಂತೋಷ ಆಯ್ತಪ್ಪ. ಅಷ್ಟು ಸಾಕು ನನಗೆ. ಬರ ಬರಲ್ಲ, ನೀ ನನ್ನ ಸಾಯಿಸಿದ್ರು ಪರವಾಗಿಲ್ಲ ಕಣ್, ಬರಲ್ಲ ಬರ. ಯುವರಾಜರೇ, ಆ ಕತ್ತಿಯ ಶಾರ್ಪ್ನೆಸ್ ಅನ್ನು ನೋಡಿ ಈ ಮಾತನ್ನ ಮತ್ತಿನ್ನೊಂದ್ಸಲ ಹೇಳಿ ನೋಡೋಣ. ಏನ್ ಮಾಡೋದು ಗೊತ್ತಿ ನೋಡೆ, ನಿನ್ನನ್ನು ಕೊಚ್ಚಿ ಕೊಲ್ಲುವೆ. ನೋಡಿ ಸಾ ಬಿಟ್ಬಿಡ, ನಿನ್ ತಮ್ಮಯ್ಯ ಅಂತ ನಿಂಕಂದ್ ಬಿಟ್ಬಿಡ. ನನ್ ತಪ್ಪಾಯ್ತು, ಇನ್ ಯಾರಿಗೂ 3 ತಿಂಗಳು ಮಾಡಕ್ಕಿಲ್ಲ ಕಣ. ಬಿಟ್ಬಿಡ ಯಪ್ಪ, ಗುರುಗಳೇ ಕಾಪಾಡಕ್ ಕರೆಸ್ಕೊಂಡ್ಬಿಡ ನಮ್ಮ ವಾಪಸ್ಸು ಈ ಜನ್ಮಕ್ಕೆ. ಗುರುಗಳೇ, ದಯವಿಟ್ಟು ಬೇಡ, ಈ ಪುನರ್ಜನ್ಮ ಅದು ಇದು ಎಲ್ಲ ದಯವಿಟ್ಟು ಕರ್ಕೊಂಬಿಡಿ. ಎಲ್ಲಿದ್ದೀರಾ? ಗುರುಗಳೇ ವಾಪಸ್ ಕರೆಸ್ಕೊಳ್ಳಿ ನಮ್ಮನ್ನ ಆ ಜನ್ಮಕ್ಕೆ. ಯಾರೇನಂದರೂ ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಕೊಚ್ಚುತ್ತಾನೆ. ನಿಲ್ಲೇ ನಿಲ್ಲೇ ನಿಲ್ಲೇ. ನೋಡು, ಕಾಲೆತ್ಕೊಂಡೆ ನಿಂತವನೆ. ಬನ್ನಿ ಬರು ಬನ್ನಿ. ಗುರುಗಳೇ, ಇದೆಲ್ಲ ನಿಮ್ಮ ಪೂರ್ವ ಜನ್ಮದಲ್ಲಿ ನಡೀತಾ ಇದೆ. ಇದನ್ನ ನನ್ನ ಶಕ್ತಿಯಿಂದ ತಡೆದಿದ್ದೀನಿ. ಅಯ್ಯೋ, ನಿಮ್ ತಮ್ಮಯ್ಯ ಅಂತೀಯಪ್ಪ, ಅವನ ಕೊಚ್ಚಾಕಕ್ ಬಂದ್ಬಿಟ್ಟವನೆ. ನನ್ನ ವಾಪಸ್ ಕರ್ಕೊಂಡು ಹೋಗ್ಬಿಡಿ ನಿಮ್ ತಮ್ಮಯ್ಯ. ಹಂಗಿದ್ರೆ ರಿಟರ್ನ್ ಟಿಕೆಟ್ಗೆ 1 ಲಕ್ಷ ಕೊಡಿ. 1 ಲಕ್ಷನ ಅವಾಗ್ಲೇ ಕೊಟ್ಟಲ್ಲ ಗುರುಗಳೇ. ನೀವು ಹೋಗಕ್ ಕೊಟ್ಟಿದ್ದು, ವಾಪಸ್ ಬರುವಾಗ ಟಿಕೆಟ್ ತಗೊಂಡಿದ್ರಾ? ಕೊಟ್ಬಿಡಕ್ಕ, ಪ್ರಾಣ ಉಳಿದ್ರೆ ಸಾಕು, ಕತ್ತಿ ಎತ್ಬಿಟ್ಟಾನೆ, ಕೊಟ್ಬಿಡಕ್ಕ. ನಿಮಿಷ ಇರು.